ಸರ್ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂತಂದರೆ ಬೆಳಿಗ್ಗೆ ಫಸ್ಟು 10 ಗಂಟೆಗೇನೆ ವಿದ್ಯಾದಾನ ಜ್ಞಾನನೇ ಬೆಳಕು ಅಂತಂತ ಹೇಳಿ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಿ ನಮ್ಮ ಶಾಸಕರು ಸೋಲೂರಿಂದ ಮತ್ತೆ ಬಂದು ಪ್ರಥಮವಾಗಿ ಕೋರಮಂಗಲ ಭಾಗದಲ್ಲಿ ಹಾಗೂ ಮತ್ತು ಮುದ್ದಯ್ಯನಪಾಳ್ಯದ ರಸ್ತೆ, ಕಾವೇರಿ ನಾಡು ರಸ್ತೆ, ಇದಕ್ಕೆ 3 ಕೋಟಿ ಅನುದಾನಗಳನ್ನು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಹನುಮಂತರಾಜು ಅವರು, ಈ ಭಾಗದ ಎಲ್ಲ ನಮ್ಮ ಸುರೇಶ್ ಅವರು, ಎಲ್ಲ ಭಾಗದ ಮುಖಂಡರು, ಪಂಚಾಯತಿ ಸದಸ್ಯರು ಕೂಡಿ ಒಂದು ಮೆಮೊರಂಡಮ್ ಕೊಟ್ಟು ಶಾಸಕರನ್ನ ಕರೆಸಿ ಪ್ರಥಮವಾಗಿ ಇಲ್ಲಿ ಪೂಜೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತದೆ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಹಾಗೇನೇನೇ ಅಭಿವೃದ್ಧಿ ಕಾಮಗಾರಿಗಳನ್ನ ಏನು 869 ಕೋಟಿ ಜನಸಂಖ್ಯೆ ಉಳ್ತಕ್ಕ ಹಣನ 868 ಕೋಟಿ ಹಣ ತಂದು ನೆಲಮಂಗಲ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರವನ್ನು ಆಗಿ ಪರಿವರ್ತನೆ ಮಾಡ್ತೀನಿ ನಾನು ಅಂತ ಹೇಳಿ ಪಣ ತೊಟ್ಟಿರ್ತಕ್ಕಂಥದ್ದಕ್ಕೆ ಒಂದೇ ವರ್ಷದಲ್ಲಿ ಈಗಾಗಲೇ ಸುಮಾರು 100,000 ಕೋಟಿಯವರೆಗೂ ಅನುದಾನಗಳನ್ನ ತಂದು DCM ಸಾಹೇಬ್ರನ್ನ ಹಿಡ್ಕೊಂಡು DK ಸಾಹೇಬ್ರನ್ನ ಹಿಡ್ಕೊಂಡು ತಗೊಂಬಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾನೆ ಇದ್ದಾರೆ ಸರ್. ಅವ್ರದ್ದು ಏನೆಂದರೆ ನಿಲ್ಲಂಗಿಲ್ಲ, ಓಡಂಗಿಲ್ಲ, ನಿಲ್ಲಂಗಿಲ್ಲ ಅನ್ನಂಗಿಲ್ಲ, ಕೆಲಸ ಮಾಡ್ತಾ ಇರೋದು. ಸುಮಾರು ವರ್ಷಗಳಿಂದ ಅಂದರೆ ಪಂಚಾಯತಿಲಿ ನಮ್ಮ ಅಧ್ಯಕ್ಷರಾಗಿದ್ದಾಗ ಅನುದಾನಗಳು ಇರಲಿಲ್ಲ. ಆಗಿನ ಶಾಸಕರಿಗೆ ಮೊದಲನೇದಾಗಿ ನಾವು ಮನವಿ ಸಲ್ಲಿಸಿದಾಗ ಬಂದು ಹೆಚ್ಚಿನದಾದ ಅನುದಾನ ತಗೊಂಬಂದು ಇವತ್ತಿನ ಸಹ ಕೆಲಸ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಇಲ್ಲಿನ ಸುತ್ತಮುತ್ತ ಇರತಕ್ಕಂಥ ಗ್ರಾಮಸ್ಥರು, ರೈತ ವರ್ಗದವರು, ಕಾರ್ಮಿಕ ವರ್ಗದವರು, ಕೂಲಿ ಕಾರ್ಮಿಕ ವರ್ಗದವರು ಪ್ರತಿಯೊಬ್ಬರು ಕೂಡ ಅವ್ರಿಗೆ ಶಾಸಕರ ಜೊತೆ ಒಳಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಗ್ರಾಮ ಪಂಚಾಯತಿ ಮುಖಂಡರು, ಕಾಂಗ್ರೆಸ್ ಮುಖಂಡರು, ನೆಲಮಂಗಲ ಕ್ಷೇತ್ರದ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಎಲ್ಲರ ಒಗ್ಗಟ್ಟಿನಿಂದ ನಿಂತ್ಕೊಂಡು ಇಲ್ಲಿ ಕೆಲಸ ಕಾರ್ಯಗಳನ್ನು ಭಾಳ ಶ್ರಮ ವಹಿಸಿ ಅವ್ರ ಜೊತೆ ಒಳಗೆ ಬೆನ್ನಿಗೆ ಬೆನ್ನಾಗಿ ಎಲುಬಿಗೆ ಎಲುಬಾಗಿ ತೂಕಿಗೆ ಹೊರತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರು ಒತ್ತಿದ್ದಾರೆ, ಕಾರ್ಯಕರ್ತರು ಒತ್ತಿದ್ದಾರೆ. ಅವ್ರಿಗೆ ಸದಾ ನಮ್ಮ ಬೆಂಬಲ ಇರ್ತದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ.